ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೆಳಗ್ಗೆ ನಾನು ಮತ್ತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸಮಯ ಸುಮಾರು 7:45 ಆಯಿತು. ಸೊ ಹಾಗೆ ಬ್ಲಾಗ್ ಶುರು ಮಾಡೋಣ ಅಂತ ಬಂದೆ. ಚಳಿ ಇದೆ, ತುಂಬ ಚಳಿ ಇದೆ. ಅಮ್ಮ ಹೇಳ್ತಾಯಿದ್ರು ಇವತ್ತೇನು ಚಳಿ, ಇವತ್ತು ಕಡಿಮೆ ಇದೆ, ಇನ್ನೂ ಚಳಿ ಇರ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಇನ್ನೂ ಚಳಿ ಇದ್ದರೆ ಅದು ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ತುಂಬ ಚಳಿ ಇತ್ತು. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ. ಇನ್ನು ಸುಮಾರಷ್ಟು ಹಳ್ಳಿ ವ್ಲಾಗ್ಗಳನ್ನು ಹಾಕ್ತಾ ಹೋಗ್ತೀನಿ. ಸಂಜೆ ಸಮಯ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅನಾಗ ಅಜ್ಜನ ಹತ್ರ ಎಳ್ನೀರು ಕುಡಿಬೇಕು ಅಜ್ಜ ಅಂತ ಹೇಳಿದ್ಲು. ಮೊಮ್ಮಕ್ಕಳು ಹೇಳಿದ್ರೆ ಅಜ್ಜಂದ್ರಿಗೆ ಅದು ಏನೋ ಒಂಥರ, ಏನು ಹೇಳಿದ್ರು ಕೊಡ್ತೀವಿ ಅನ್ನೋ ಥರ ಇರುತ್ತೆ. ನೀನು ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ ಅಂತ ಹೇಳಿ ಇವಾಗ ಎಳ್ನೀರು ಕೊಯ್ಯೋದಕ್ಕೆ ಹೋಗಿದ್ದಾರೆ. ಎಳ್ನೀರು ಕೊಯ್ಯೋ ಪ್ರೋಗ್ರಾಮ್. ಈ ತೆಂಗಿನ ಸಸಿ ಹಾಕಿ ತುಂಬ ವರ್ಷಗಳೇ ಆಗಿತ್ತು. ಇತ್ತೀಚೆಗೆ ಇವಾಗ ಫಲ ಕೊಡೋದಕ್ಕೆ ಶುರು ಮಾಡಿದೆ. ಜಾಸ್ತಿ ಬಂದಿಲ್ಲ, ಸ್ವಲ್ಪ ಕಾಯಿ ಬಿಟ್ಟಿದೆ. ಮತ್ತು ಇದು ತೆಂಗಿನಕಾಯಿಗಿಂತ ಎಳ್ನೀರಿಗೆ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರಂತೆ. ಸೊ ಹಾಗಾಗಿ ಈಗ ಹೊಸದಾಗಿ ಫಲ ಬಂದಿರೋದ್ರಿಂದ ಹೇಗಿರುತ್ತೆ ಅಂತಲೂ ಅಷ್ಟು ಗೊತ್ತಿಲ್ಲ. ಎಳ್ನೀರು ಮಾತ್ರ ಚೆನ್ನಾಗಿತ್ತು. ಅಪ್ಪನ ಹತ್ರ ಅನಾಗ ಹೇಳ್ತಾ ಇದ್ಲು ಅಜ್ಜ ಎಳ್ನೀರು ಅಂತ. ಅಜ್ಜ ಹೇಳಿದ ತಕ್ಷಣ ಈ ಥರ ಕಿತ್ಕೊಡ್ತಾಯಿದ್ರು. ಅಂದರೆ ಜಾಸ್ತಿ ಹತ್ತೋದೇನು ಇರಲ್ವಲ್ಲ, ಎತ್ತರದ ಮರ ಆದ್ರೆಲ್ಲ ಅಪ್ಪನ ಹತ್ರ ಹತ್ತಕ್ಕಾಗಲ್ಲ, ಜಸ್ಟ್ ಏಣಿ ಇಟ್ಟು ಹತ್ತಿ ಕೊಯ್ಬೋದು. ಸೊ ಹಾಗಾಗಿ ಕೈಗೆ ಎಟ್ಕೋ ಥರನೇ ಇದ್ದಿದ್ದರಿಂದ ಅಪ್ಪ ಅನಗಂಗೆ ಡೈಲಿ ಒಂದೊಂದು ಎಳ್ನೀರು ಕೊಡ್ತಾಯಿದ್ರು. ಆರಾಮಾಗಿ ಕುಡ್ಕೊಂಡು ತಂಪಾಗಿತ್ತು. ಖುಷಿ ಆಗುತ್ತೆ ಹಳ್ಳಿಯಲ್ಲಿ ಈ ಥರ. ಹಾಗೆ ನಾವು ಬೆಂಗಳೂರಿಗೆ ವಾಪಸ್ ಬಂದಿದ್ದೀವಿ. ನನಗೆ ವಿವರೊಬ್ಬರು ಕೇಳ್ತಾಯಿದ್ರು ರಜಾ ಇರುತ್ತಾ, ನಗಂಗೆ ಸ್ಕೂಲ್ ರಜಾ ಆಗಲ್ವಾ ಅಂತ. 10 ದಿನ ರಜಾ ಕೊಟ್ಟಿದ್ರು, ಕ್ರಿಸ್ಮಸ್ ಹಾಲಿಡೇಸ್ ಅಂತ. ಸೊ ಆವಾಗ ನಾವು ಹೋಗಿದ್ದು. ಅಲ್ಲೊಂದು 2-3 ವೀಡಿಯೋ ನಾನು ಹಾಕಿದೆ, ಟ್ರೈ ಮಾಡಿದೆ ಯಲ್ಲಾಪುರಕ್ಕೆಲ್ಲ ಬಂದಾಗ ಹಾಕೋದಕ್ಕೆ. ಬಟ್ ಎಲ್ಲ ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಬೆಂಗಳೂರಿಗೆ ಬಂದಮೇಲೆ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಅಂದರೆ ಇಂಟರ್ನೆಟ್ ಸಮಸ್ಯೆ ಇರೋದ್ರಿಂದ ಹಾಕೋದಕ್ಕಾಗೋದಿಲ್ಲ ಊರಿನಿಂದ. ತಾಜಾ ಎಳ್ನೀರು. ಇದು ಎಳ್ನೀರದೇ ಮರ. ಅಂದರೆ ಕಾಯಿ ಚೆನ್ನಾಗಾಗಲ್ಲ, ಎಳ್ನೀರು ಕುಡಿಯೋಕ್ಕೆ ಅಂತಲೇ ಮಾಡಿರೋದು ಇದು. ಸೊ ಕೆಳಗೆ ಕೈಗೆ ಸಿಗಲ್ಲ, ಬಟ್ ಸ್ವಲ್ಪ ಮೇಲೆ ಹತ್ತಿದ್ರೆ ಸಾಕು ಸಿಗುತ್ತೆ. ತುಂಬ ವರ್ಷದ ಹಿಂದೆ ಹಾಕಿದ್ದು, ಇವಾಗ ಫಲ ಬಂತು ಅದಕ್ಕೆ. ಎಳ್ನೀರೆಲ್ಲ ಕುಡ್ದಾಯಿತು. ಹಾಗೆ ಇವಾಗ ನಾನು ಬಟ್ಟೆನೆಲ್ಲ ಮಡ್ಚಿಡೋಣ ಅಂತ ಬಂದೆ. ಕೆಲವು ಬಟ್ಟೆಗಳು ವಾಶ್ ಮಾಡಿರೋದೆಲ್ಲ ಮಡ್ಚಿಡಬೇಕು. ಮತ್ತು ನಾಳೆ ಟ್ರಿಪ್ಪಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಯಾವ ಡ್ರೆಸ್ ಹಾಕ್ಕೊಂಡು ಹೋಗೋದು ಏನು ಅಂತ ಎಲ್ಲ ತೆಗೆದಿಟ್ಬಿಟ್ರೆ ಬೆಳಗ್ಗೆ ಗಡಿಬಿಡಿ ಆಗೋಲ್ಲ. ಸ್ವಲ್ಪ ಬೇಗ ಹೋಗೋ ಪ್ಲ್ಯಾನ್ ಇತ್ತು. ಹಾಗೆ ಅನಾಗ ಅಜ್ಜಂಗೆ ಮತ್ತು ಆಯಿಗೆಲ್ಲ ಡಾನ್ಸ್ ಮಾಡಿ ತೋರಿಸ್ತಾ ಇದ್ಲು. ಸೊ ಹಾಗೆ ರಾತ್ರಿ ಸಮಯ ಕಳೀತು. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಸೊ ಇವತ್ತು ಬೆಳಗ್ಗೆ ನಾವು ಸಿರ್ಸೆ ಕಡೆ ಹೊರಟಿದ್ದೀವಿ. ನಾನು, ಅಮ್ಮ, ಅನಗ ಮತ್ತು ಇವರು ಎಲ್ಲ ಸೇರಿಕೊಂಡು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನ ಮತ್ತು ಬನವಾಸಿಗೆ ಹೋಗಿ ಬರೋಣ ಅಂತ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಹೊರಟಿದ್ದೀವಿ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ತುಂಬ ಖುಷಿ ಆಗ್ತಾಯಿದೆ. ಒಂದು ಟ್ರಿಪ್ಪಿಗೆ ಹೋಗೋದಂದರೆ ಹಾಗೆ ಅಲ್ವಾ, ಒಂಥರ ಬೆಳಗ್ಗೆಯಿಂದ ಬೇಗ ಎದ್ಕೊಂಡು ರೆಡಿ ಆಗೋ ಸಂಭ್ರಮನೇ ಒಂಥರ ಚೆಂದ. ಸೊ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅನಾಗ ಹಲೋ. ಚಳಿ ಇದೆ ಫುಲ್ಲು. ಬಂತು ಆಯಿನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆದಷ್ಟು ಬೇಗ ಮನೆಯಿಂದ ಹೊರಟ್ವಿ. ಇವತ್ತು ನಾವು ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನ ಹಾಗೆ ಬನವಾಸಿ ಮತ್ತು ವಾಪಸ್ ಬರುವಾಗ ಸಹಸ್ರಲಿಂಗಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೇ ಪ್ರಕಾರ ಹೋಗ್ತಾ ಇದ್ದೀವಿ. ಅದಷ್ಟನ್ನು ಕೂಡ ಇದೇ ವ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಮ್ಮನೂ ಕೂಡ ಜೊತೆ ಕರ್ಕೊಂಡು ಹೋಗಿರೋದ್ರಿಂದ ಒಂಥರ ತುಂಬ ಚೆನ್ನಾಗಿತ್ತು. ಬೇಡ್ತಿ ಒಳ್ಳೆ ನಮ್ಮ ಬೇಡ್ತಿ ಒಳ್ಳೆ. ನಾವು ಸಿರ್ಸಿಗೆ ಬಂದ್ವಿ. ಸಿರ್ಸಿಪೇಟೆ. ಈ ವರ್ಷ ಸಿರ್ಸಿ ಜಾತ್ರೆ ಇದೆ, ಯಲ್ಲಾಪುರ ಜಾತ್ರೆ ಇದೆ. ಸಿರ್ಸಿಪೇಟೆಗೆ ಬಂದಿದ್ದೀವಿ.
ಸಿರ್ಸಿ ಅಂದ ತಕ್ಷಣ ನಂಗೆ ನೆನಪಾಗೋದು ಸಿರ್ಸಿ ಜಾತ್ರೆ. ಈ ವರ್ಷ ಜಾತ್ರೆ ಇದೆ ಅಂತ ಹೇಳ್ತಿದ್ರು. ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕು. ದೇವಿಕೆರೆ ಶ್ರೀ ಭೂತೇಶ್ವರ ದೇವಸ್ಥಾನ, ದೇವಿಕೆರೆ. ಓಹೋ, ದೇವಿಕೆರೆ. ಇದೇ ಕೆರೆಯಲ್ಲಿ ದೇವಿ ಸಿಕ್ಕಿದ್ದಾ? ದೇವಿಕೆರೆ ಹೆಸರು ಬಂತಂಗಾರೆ. ಇಲ್ಲ, ಇನ್ನೊಂದು ಸ್ವಲ್ಪ ದೂರ ದೇವಸ್ಥಾನ ಇದ್ದು ಮಗ, ದೇವಿ ದೇವಸ್ಥಾನ. ಅಲ್ಲಿಗೆ ಹೋಗ್ತಿದ್ದದ್ ನಾವು. ಹೌದಾ? ದೇವಸ್ಥಾನ ನಡುಮಾರಿ ಕಂಬ ದೇವಸ್ಥಾನ. ಕೆರೆ ಇಲ್ಲಿದ್ದು. ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹಿಂದ್ಗಡೆ ಬಾಗಿಲಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಇಲ್ಲಿ ಯಾವುದೋ ಹಿಂದ್ಗಡೆ ಬಾಗಿಲಿಂದ ಬಿಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಶುಕ್ರವಾರ ಆಗಿದ್ರಿಂದ ಫುಲ್ ರಶ್ ಇದೆ ಇವತ್ತು. ಆಯಿತು ದರ್ಶನ, ಖುಷಿ ಆಯಿತು. ಸಿರ್ಸಿಯಿಂದ ಬನವಾಸಿ 24 ಕಿಲೋಮೀಟರ್ ತೋರಿಸ್ತಾ ಇತ್ತು. ಆರಾಮಾಗಿ ಹೋಗ್ಬೋದು. ಬನವಾಸಿ ಅಂತ ಒಂದು ಒಳ್ಳೆ ಪ್ಲೇಸ್ ಇದ್ರು ಇಷ್ಟು ದಿನ ಆದರೂ ನಮ್ಗೆ ನೋಡೋಕ್ಕಾಗಿಲ್ವಲ್ಲ ಅನ್ನೋ ಒಂದು ಬೇಜಾರಿತ್ತು. ಫೈನಲಿ ಇವಾಗ ಆ ಒಂದು ಟೈಮ್ ಕೂಡಿ ಬಂತು, ಹೋಗೋದಕ್ಕೆ ಸಾಧ್ಯ ಆಯಿತು. ಹೋಗ್ತಾ ಈ ಹಸಿರನ್ನಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಜಾಸ್ತಿ ಹತ್ರ ಬಂದ್ವಿ. 5 ನಿಮಿಷ ತೋರಿಸ್ತಾ ಇದೆ. ಕದಂಬರ ರಾಜಧಾನಿ ಬನವಾಸಿ. ಬನವಾಸಿಗೆ ಬಂದು ರೀಚ್ ಆದ್ವಿ ನಾವು. ಇವಾಗ ಪಾರ್ಕಿಂಗ್ ಮಾಡಿ ಹೋಗ್ಬೇಕು. ಪಾರ್ಕಿಂಗ್ ಆಯ್ತು. ಬಾಟ್ಲಿ ಇಟ್ಕೊಳ್ಳುವ. ಬನವಾಸಿಯ ಮಧುಕೇಶ್ವರ ದೇವಸ್ಥಾನ. ಹಳೆ ಕಾಲದ ಕೆತ್ತನೆ, ಹಳೆ ಕಾಲದ ದೇವಸ್ಥಾನ ನಮ್ಮ ಕಡೆಗೂ ಇದೆ. ಇದುವರೆಗೆ ನಾನು ನೋಡಿರ್ಲಿಲ್ಲ. ಸೊ ಸಿರ್ಸಿಯಿಂದ ಅರ್ಧ ಕಿಲೋಮೀಟರ್ ಬನವಾಸಿ ಬಂದ್ವಿ. ಒಂದ್ ಕಣ್ಣಲ್ಲಿ ಅಲ್ಲಿರುವಂತಹ ನಂದಿ ತುಂಬಾ ವಿಶೇಷ ಅಂತ ಅಚ್ಯುತ್ ಅವರು ಹೇಳ್ತಾ ಇದ್ರು. ಅಂದರೆ ಒಂದು ಕಣ್ಣಿನಿಂದ ಶಿವನನ್ನು, ಒಂದು ಕಣ್ಣಿನಿಂದ ದೇವಿಯನ್ನು ನೋಡ್ತಾ ಇದ್ದಾರೆ ಅಂತ. ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಅದೊಂದು ತುಂಬ ವಿಶೇಷ ಅಂತ ಅನಿಸ್ತಾ ಇತ್ತು. ಹಾಗೆ ಇಲ್ಲಿ ಅಂದರೆ ಆ ಒಂದು ಆಡಳಿತದ ಸಂದರ್ಭದಲ್ಲಿ ಸಿಕ್ಕಂತಹ ಕೆಲವೊಂದು ಮೂರ್ತಿಗಳನ್ನು ಆ ಕಡೆ ಎಲ್ಲ ಇಟ್ಟಿದ್ದಾರೆ. ಅಂದರೆ ಚಿಕ್ಕ ಚಿಕ್ಕ ಗುಡಿ ಮಾಡಿ ಇಟ್ಟಿದ್ದಾರೆ. ಕನ್ನಡದ ಮೊದಲ ರಾಜ ಮಯೂರವರ್ಮ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸೊ ಆ ಕದಂಬ ಸಾಮ್ರಾಜ್ಯದ ರಾಜಧಾನಿ ಬನವಾಸಿ. ನಮ್ಮ ಉತ್ತರ ಕನ್ನಡದಲ್ಲಿ ಇರುವಂತಹ ಅತ್ಯಂತ ಹಳೆಯ ಹಿಸ್ಟಾರಿಕಲ್ ಪ್ಲೇಸ್. ಕದಂಬರ ರಾಜಧಾನಿ. ಬನವಾಸಿ ವಿಸಿಟ್ ಮಾಡಿ ತುಂಬ ಖುಷಿಯಾಯಿತು. ಹಾಗೆ ಅಲ್ಲಿ ಪೈನಾಪಲ್ ಕೂಡ ತಿಂದ್ವಿ. ಮತ್ತು ಅಲ್ಲಿಂದ ಸಿರ್ಸಿ ಕಡೆ ವಾಪಸ್ ಬಂದು ಮಧುವನ ಹೋಟೆಲಲ್ಲಿ ಊಟ ಮಾಡಿದ್ವಿ. ಎಲ್ಲರೂ ಸೌತ್ ಮೀಲ್ಸ್ ತಗೊಂಡು ಊಟ ಮಾಡಿದ್ವಿ. ಚೆನ್ನಾಗಿತ್ತು ಊಟ. ಸಹಸ್ರಲಿಂಗ ಸಿರ್ಸಿ ಬರುವಾಗ
ನೀನು ನೋಡಿದ್ಲ್ಯಾ? ನಾವು ನೋಡೇ ಇಲ್ಲ ಮಗ, ಫಸ್ಟ್ ಟೈಮ್ ಹೋಗ್ತಿದ್ದದ್ದು ಸಹಸ್ರಲಿಂಗಕ್ಕೆ. ಹೋಗಿದ್ದು ಬಟ್ಟೆಯಲ್ಲಿ ನೋಡ್ಕ್ಯಾ ಅಪ್ಪ, ನೋಡ್ಕ್ಯಾ ಹೋಗಿದ್ದು ಬಟ್ಟೆಯಲ್ಲಿ ಜೋಗಿ ಆಗ್ಬಿಟ್ಟೆ. ಪಿಟಿ 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 ಮಾಡ್ತಿದ್ಕೊಂಡು ಪಿಟಿ ಪಿಟಿ ಮಾಡ್ತಾ, ಪಿಟಿ 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 ಮಾಡ್ತಾಡ. ಡಾಗ್ ಇದ್ದು ನೋಡ್ಕ್ಯಾಳಿ ಅಪ್ಪಂಗೆ. ಸಹಸ್ರಲಿಂಗಕ್ಕೆ ಸ್ವಾಗತ. ಸಹಸ್ರಲಿಂಗಕ್ಕೆ ಬಂದು ಎಂಟ್ರಿ ಟಿಕೆಟ್ ತೊಗೊಂಡು ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಒಳಗಡೆ ಹೋಗ್ತಿದ್ದಂಗೆ ಅಲ್ಲೊಂದು ತೂಗು ಸೇತುವೆ ಕಾಣಿಸ್ತು. ಜನರೆಲ್ಲ ಹೋಗಿದ್ರು, ನಾವು ಕೂಡ ಆ ಕಡೆನೇ ಹೋದ್ವಿ. ವಾವ್, ನೋಡಿ ಹೆಂಗಿದೆ ಅಂತ. ಇಲ್ಲಿ ಸಹಸ್ರಲಿಂಗದ ಹತ್ರ ಇಲ್ಲಿ ಒಳಗಡೆ ಹೋಗುವಾಗ ಈ ಥರ ಒಂದು ತೂಗು ಸೇತುವೆ ಹಾಕಿದ್ದಾರೆ. ಸೊ ನಾವೆಲ್ಲರೂ ಇದನ್ನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇವಾಗ ಎಲ್ಲಿ ಲಿಂಗ ಕಾಣುತ್ತೆ ಅಂತ ನೋಡಬೇಕು. ನೀರಿಗಿಳಿದು ಲಿಂಗ ನೋಡ್ಬೋದು ಅಂತ ಹೇಳ್ತಾ ಇದ್ರಪ್ಪ, ಎಲ್ಲಿ ಅಂತ ಗೊತ್ತಿಲ್ಲ. ತೂಗು ಸೇತುವೆ ಹಿಂಗೆ ಅಲ್ಲಾಡಿದಾಗ ಒಂದ್ಸಲ ಭಯ ಆಗುತ್ತೆ, ಬಟ್ ನೈಸ್. ಎಷ್ಟು ಚೆನ್ನಾಗಿದೆ, ಸೂಪರ್, ತಂಪಾಗಿದೆ. ತೂಗು ಸೇತುವೆಯಿಂದ ಇವಾಗ ನಾವು ಮತ್ತೆ ವಾಪಸ್ ಹೋದ್ವಿ. ಅಲ್ಲಲ್ಲಿ ದೇವ್ರ ಮೂರ್ತಿನೂ ನಾವು ನೋಡ್ಬೋದು. ಇಲ್ಲಿ ಅಲ್ಲಲ್ಲಿ ಲಿಂಗಗಳಿದೆ. ಸಹಸ್ರಲಿಂಗ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎಲ್ಲಿ ನೋಡಿದ್ರು ನಾವು ಪುಟ್ಟ ದೊಡ್ಡ ದೊಡ್ಡ ಲಿಂಗಗಳನ್ನು ನೋಡ್ಬೋದು, ಕಲ್ ಮೇಲೆ ಕೆತ್ತಿರೋದನ್ನು. ಸೊ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ನಾವು ವಾಪಸ್ ಹೊರಟ್ವಿ. ಅನಗಂಗೆ ಸ್ವಲ್ಪ ಚಿರುಮುರಿ ಎಲ್ಲ ತೆಗೆಸ್ಕೊಟ್ವಿ. ನಾನು ಅನಗ ತಿಂತಾ ಹೋಗ್ತಾ ಇದ್ದೀವಿ. ಹಾಗೆ ಈ ಒಂದು ಟ್ರಿಪ್ಪು ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸಮಯ 5:30, ಮನೆಗೆ ಬಂದು ತಲುಪಿದ್ವಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಹಾಗೆ ಬೆಳಗ್ಗೆಯಿಂದ ಒಂದು ಟ್ರಿಪ್ಪು ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ ಸಿರ್ಸಿ ಮಾರಿಕಾಂಬ ದೇವಸ್ಥಾನ, ಅದಾದಮೇಲೆ ಬನವಾಸಿ, ಅದಾದಮೇಲೆ ಸಹಸ್ರಲಿಂಗ, ಎಷ್ಟು ಮುಗಿಸ್ಕೊಂಡು ಬಂದ್ವಿ. ಅಮ್ಮನ್ನು ಕರ್ಕೊಂಡು ಹೋಗಿದ್ವಿ. ಅಮ್ಮಂಗೂ ಕೂಡ ಒಂಥರ ಒಂದು ಹೊಸ ಥರ ಎಕ್ಸ್ಪೀರಿಯನ್ಸ್. ಅವ್ರಿಗೂ ಕೂಡ ಹೊರಗಡೆ ಹೋದಂಗಾಗುತ್ತೆ, ಟ್ರಿಪ್ ಮಾಡ್ದಂಗಾಗುತ್ತೆ ಅಂತ. ಮತ್ತು ನಮ್ಮೆಲ್ಲರ ಜೊತೆ ಹೋಗೋದು ಅಮ್ಮಂಗೆ ಒಂಥರ ಖುಷಿ ಅಲ್ವಾ. ಸೊ ನಮಗೂ ಕೂಡ ಖುಷಿನೇ. ಒಟ್ಟಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಸೊ ಈ ಥರ ಊರಿಗೆ ಬಂದಾಗ ಒಂದು ದಿನದ ಟ್ರಿಪ್ಪು ಆಯಿತು. ಇವಾಗ ಫ್ರೆಶ್ ಅಪ್ ಆಗಬೇಕು. ಹಾಗೆ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಅದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಒಂದು ಹಳ್ಳಿ ವ್ಲಾಗ್ ಜೊತೆ. ನಮಸ್ಕಾರ.